ಹೊಸ ರಥವನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಈಗಾಗಲೇ ನಾವು ಎಲ್ಲ ಭಕ್ತಾದಿಗಳು ಮತ್ತು ಸಾರ್ವಜನಿಕರ ಸಭೆಯನ್ನ ನಾವು ಈಗಾಗಲೇ ತಾಲೂಕು ಕಚೇರಿಯಲ್ಲಿ ಕರೆದಿದ್ವಿ. ಸೊ ಆ ಸಭೆಯಲ್ಲಿ ನಮ್ಮ ಅರ್ಚಕರು ಮತ್ತು ನಮ್ಮ ಗಣಪತಿ ಅವರು, ರಾಜಶೇಖರ್ ಅವರು ಎಲ್ಲರೂ ಸಹ ಭಾಗವಹಿಸಿದರು. ಆ ಸಂದರ್ಭದಲ್ಲಿ ಬಹಳಷ್ಟು ಒಂದು ಪೂರ್ವಭಾವಿ ಸಿದ್ಧತೆಗಳ ವಿಚಾರದಲ್ಲಿ ಎಲ್ಲ ಸಮಿತಿಗಳನ್ನ ರಚನೆಗಳನ್ನ ಮಾಡಿದ್ದೀವಿ. ಸೊ ಮಾಡಿದ ಮೇಲೆ ಅದು ವ್ಯವಸ್ಥಿತವಾಗಿ ಚೆನ್ನಾಗಿ ಅತ್ಯುತ್ತಮ ರೀತಿಯಲ್ಲಿ ಹೊಸ ರಥವನ್ನ ಲೋಕಾರ್ಪಣೆ ಮಾಡುವಂಥ ವಿಚಾರದಲ್ಲಿ 24ರಿಂದ 30ನೇ ತಾರೀಕುವರೆಗೆ 24 ಇದೇ ತಿಂಗಳು 24ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಸಹ ಪ್ರತಿಯೊಂದು ದಿನದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿ 30ನೇ ತಾರೀಕು ಲೋಕಾರ್ಪಣೆಗೊಳ್ಳುತ್ತೆ. ಅದು ಮಾನ್ಯ ಗೌರವಾನ್ವಿತ ಸಚಿವರಿಂದ. ಹಾಗಾಗಿ ನಾನು ಎಲ್ಲ ಸೊರಬ ತಾಲೂಕಿನ ಮತ್ತು ಈ ದೇವಸ್ಥಾನಕ್ಕೆ ಇರುವಂಥ ಎಲ್ಲ ಭಕ್ತಾದಿಗಳಲ್ಲಿ ವಿನಮ್ರತೆ ಮತ್ತು ನಮ್ರತೆಯಿಂದ ವಿನಂತಿ ಮಾಡುವುದೇನೆಂದರೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿಕೊಡ್ಬೇಕಾಗಿ ಎಲ್ಲರಲ್ಲೂ ಸಹ ವಿನಂತಿಸ್ತೇನೆ. ಹಾಗೂ ಶ್ರೀ ರಂಗನಾಥ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡಿ 24ನೇ ತಾರೀಕಿಂದ ನಮ್ಮ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತೆ. ಆ 24ನೇ ತಾರೀಕು ದೇವರಿಗೆ ಫಲ ಸಮರ್ಪಣೆ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳು ಅಂದಚಂದವಾಗಿ ನಮ್ಮಿಂದ ದೇವರು ನಡೆಸ್ಕೋಬೇಕು. ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ. ಆ 24ರ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 12:30 1 ಗಂಟೆ ತನಕ ಎಲ್ಲ ಯಜ್ಞಯಾಗಗಳು, ಪೂರ್ಣಾಹುತಿಗಳು ಇತ್ಯಾದಿಗಳ ಆಗತ್ತೆ. ಹಾಗೆ ಪ್ರತಿದಿನವೂ ಕೂಡ 24, 25, 26, 27, 28 ಆ 28ನೇ ದಿವಸ ಋಗ್ವೇದ ಶಾಕಲ ಸಂಹಿತ ಮಹಾಪೂರ್ಣಾಹುತಿ, ಚತುರ್ವೇದಗಳ ಪಾರಾಯಣ, ಪಂಚಾಯತನ ಯಾಗದ ಪೂರ್ಣಾಹುತಿ ಅಂತಕ್ಕಂಥದ್ದಾಗಿ ಅವತ್ತೇ ದಿನ ರಥ ಸಂಪ್ರೋಕ್ಷಣಾದಿಗಳು ಅಂದ್ರೆ ರಥವನ್ನು ನಿರ್ಮಾಣ ಮಾಡಿದ್ಮೇಲೆ ಸಪ್ತದೋಷಗಳು 7 ದೋಷಗಳನ್ನು ಹೇಳಿದ್ದಾರೆ. ಆ ದೋಷ ಅಂತಕ್ಕಂಥದ್ದು ನಿವೃತ್ತಿ ಆಗ್ಬೇಕು. ಆ ದೋಷ ನಿವೃತ್ತಿ ಆಗ್ಲಿಕ್ಕೆ ಶನಿವಾರ ಭವ್ಯ ದಿವ್ಯ ಮೆರವಣಿಗೆಯಿಂದ ಆ ದೇವರನ್ನ ಪುರಃ ಪ್ರವೇಶ ಅಂತಕ್ಕಂಥ ಅಂದ್ರೆ ನಮ್ಮ ಊರಿಗೆ ಆ ರಥವನ್ನು ನಾವು ಕರ್ಕೊಳ್ತೀವಿ. ಆ ಪುರಃ ಪ್ರವೇಶ ಆಗಿ ದೇವತಾ ಸಾನ್ನಿಧ್ಯದಲ್ಲಿ ನೆಲೆಸಿಬಿಟ್ಟು ಮಾರದಿದ್ದಾರೆ ಭಾನುವಾರ ಮತ್ತು ಸೋಮವಾರ ರಥಕ್ಕೆ ಸಂಬಂಧಪಟ್ಟ ಎಲ್ಲ ಹೋಮಗಳು, ರಾಕ್ಷೋಗ್ನ ಹೋಮಗಳು, ರಥ ಪ್ರೋಕ್ಷಣೆ, ಎಲ್ಲ ಕಲಾವಾಹನೆಗಳು ಇತ್ಯಾದಿಗಳಾಗಿ ಆ 30ನೇ ತಾರೀಕು ಬೆಳಗ್ಗೆ ರಥವನ್ನ ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ತೀವಿ. ಅಂದ್ರೆ ಊರವರೆಲ್ಲ ಸೇರ್ಬಿಟ್ಟು ಭಗವಂತನಿಗೆ ನಾವು ಸಮರ್ಪಿಸ್ತೇವೆ. ಹಾಗೆ ಭಗವಂತನಿಗೆ ರಥವನ್ನ ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ 30ನೇ ತಾರೀಕು 11 ಗಂಟೆ 5 ನಿಮಿಷದಿಂದ 11:00ವರೆಗೆ ಸಲ್ಲುವ ವಿಶೇಷವಾದ ಲಗ್ನದಲ್ಲಿ ಆ ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ತೀವಿ. ಒಂದು ರಥ ನಿರ್ಮಾಣವನ್ನ ಮಾಡಿದ್ದೇವೆ. ಅದರ ಸಂಪೂರ್ಣ ನೇತೃತ್ವವನ್ನ ನಮ್ಮ ಪುಣ್ಯ ನಾರಾಯಣ ಭಟ್ರವರು ವಹಿಸಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಪ್ರಾರಂಭ ಆಗೋಕ್ಕಿಂತ ಮೊದಲೇ ಹಿಂದಿನ ಸರ್ಕಾರ 25 ಲಕ್ಷ ರೂಪಾಯಿಗಳನ್ನ ಮಂಜೂರಾತಿ ಮಾಡಿತ್ತು. ಅವಾಗ ಕುಮಾರ ಬಂಗಾರಪ್ಪ ಶಾಸಕರಿದ್ರು. ಆವಾಗ 12.5 ಲಕ್ಷಗಳನ್ನ ಬಿಡುಗಡೆ ಮಾಡಿದ್ರು. ಈಗಿನ ಸರ್ಕಾರ ಅದ ಉಳಿದಿರ್ತಕ್ಕಂಥ 12.5 ಲಕ್ಷ ರೂಪಾಯಿಗಳನ್ನ ಮಂಜೂರಾತಿ ಮಾಡಿದೆ. ಮೊನ್ನೆ 10 ಲಕ್ಷ ರೂಪಾಯಿಗಳನ್ನ ಸನ್ಮಾನ್ಯ ಮುರುಬಂಗಾರಪ್ಪ ಶಾಸಕರು ಅದನ್ನು ನಮ್ಮನ್ನ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಬರೆಸಿ ಅದನ್ನು ಕೂಡ ನಮ್ಗೆ ಆದೇಶವನ್ನು ಮಾಡಿದ್ರೆ ಆ ದುಡ್ಡು ಕೂಡ ಬರ್ತದೆ. ಬಹಳಷ್ಟು ಜನಗಳ ದಾನಿಗಳು ಇದಕ್ಕೆ ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ ತಮ್ಮ ಸಹಾಯವನ್ನ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಒಂದು ಉತ್ತಮವಾಗಿರ್ತಕ್ಕಂಥ ರಥ ನಿರ್ಮಾಣ ಆಗಿದೆ.